ಮೇನ್ ಡೋರ್ ಇಂದ ಎಂಟರ್ ಆಗ್ತಿದ್ದಂಗೆ ಇಷ್ಟು ಸ್ಪೇಸ್ ಇದೆ. ಟರ್ನ್ ಆದ್ರೆ ಸ್ಮಾಲ್ ಕಿಚನ್ ಇದೆ. ಕಪ್ಸ್ ಆಗಿರ್ಬೋದು, ಬೌಲ್ಸ್ ಮಾಡ್ಕೊಳಕ್ಕೆ ಏನ್ ಬೇಕೋ ಅದನ್ನ ಕೊಟ್ಟಿರ್ತಾರೆ. ಅದ್ ಬಿಟ್ಟು ಆದ್ರೆ ಒಂದು ಕಂಟೈನರ್ ಶಾರ್ಟೇಜ್ ಇದ್ರೆ ಹಾಕ್ಲಿಬಹುದು. ಡ್ರೈಯರ್ ಕೂಡ ಇದೆ. ಸೊ ಚಿಕ್ಕದಾಗಿ ಒಂದು ವಾಷಿಂಗ್ ಮಿಷಿನ್ ಕೂಡ ಇಟ್ಟಿರ್ತಾರೆ. ಅಷ್ಟು ದಿನ ಸ್ಟೇ ಆಗ್ತೀವಿ ಅಂತ ಹೇಳಿರ್ತೀವಿ. ಅಷ್ಟು ಬೆಡ್ಶೀಟ್ಗಳು ಚೇಂಜ್ ಮಾಡ್ಕೊಳ್ಳೋಕೆ ನಾವೇನೆ ಬೆಡ್ಶೀಟು, ಪಿಲ್ಲೋ ಕವರ್ಸ್ಗಳು ಈ ಥರದ್ದೆಲ್ಲ ಕೊಟ್ಟಿರ್ತಾರೆ. ಬಾಲ್ಕನಿ ಇದೆ ಅಷ್ಟೇ. ಇನ್ನೇನು ಹೇಳೋದು. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವೀಕು ಟ್ರಿಪ್ಗೆ ಹೋಗಿದ್ದಾಗ ನಾವು ಒಂದು ಓಮ್ ಸೆಟಪ್ ಇರುವಂಥ ಒಂದು ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟ್ನ ಬುಕ್ ಮಾಡ್ಕೊಂಡಿದ್ವಿ. ಜಪಾನಲ್ಲಿ ಹೇಗಂದರೆ ಹೋಟೆಲಾರು ಬುಕ್ ಮಾಡ್ಕೊಳ್ಳಿ ಅಥವಾ ಅಪಾರ್ಟ್ಮೆಂಟಲ್ಲಿ ಫ್ಲ್ಯಾಟಾರು ಬುಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳೋಕ್ಕೂ ಕೂಡ ಇಲ್ಲಿ ಯಾವುದೇ ರೀತಿ ಸ್ಟಾಫ್ ಆಗಲಿ ವಾಚ್ಮೆನ್ ಆಗಲಿ ಇರೋದಿಲ್ಲ. ನಾವು ಫ್ಲ್ಯಾಟ್ನ ಬುಕ್ ಮಾಡ್ಕೊಂಡಾಗ ಬಿಲ್ಡಿಂಗ್ ಓನರ್ ನಮಗೆ ಒಂದು ಪಿನ್ ಕೋಡ್ನ ಕೊಟ್ಟಿರ್ತಾರೆ. ಸೊ ಆ ಪಿನ್ನ ಎಂಟರ್ ಮಾಡಿದ್ರೆ, ಟೈಪ್ ಮಾಡಿದ್ರೆ ನಮಗೆ ಮನೆ ಕೀ ಸಿಗುತ್ತೆ. ನೋಡ್ತಾ ಇರ್ಬೋದು ನೀವು. ಸೊ ಈ ರೀತಿ ಇರುತ್ತೆ ಜಪಾನಲ್ಲಿ ನೋಡಿ. ಡೋರ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ ಈ ರೀತಿ. ನನಗೆ ಫ್ಲ್ಯಾಟ್ದು ಹೋಮ್ ಟೂರ್ ಮಾಡೋ ಐಡಿಯಾ ಇರಲಿಲ್ಲ. ಕೊನೆ ದಿನ ಚೆಕ್ಔಟ್ ಆಗೋಕ್ಕೆ ಇನ್ನೊಂದು ಅರ್ಧ ಗಂಟೆ ಟೈಮ್ ಇತ್ತು. ಸೊ ಆವಾಗ ಮಾಡೋಣ ಅಂತ ಅಂದ್ಕೊಂಡು ಮಾಡಿರೋವಂಥ ವಿಡಿಯೋ ಇದು. ಚೆಕ್ಔಟ್ ಆಗೋಕ್ಕೆ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಇದ್ದಿದ್ದೆ ಅರ್ಧ ಗಂಟೆ. ಸೊ ಅರ್ಧ ಗಂಟೆಯಲ್ಲಿ ಬೇಗ ಬೇಗ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ದೀನಿ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಈ ಕಡೆ ಬಾ. ಇಂಡೋರಿಂದ ಎಂಟರ್ ಆಗ್ತಿದ್ದಂಗೆ ಈ ಕಡೆ ಒಂದು ಶೂ ಇಡೋದಕ್ಕೆ ಒಂದಿಷ್ಟು ಸ್ಪೇಸ್ ಇದೆ. ಸೊ ಅದು ಬಿಟ್ಟರೆ ಈ ಕಡೆ ಟರ್ನ್ ಆದರೆ ಲೆಫ್ಟಿಗೆ ಒಂದು ಬಾತ್ರೂಮ್ ಇದೆ. ಸೊ ಒಂದು ಬಾತ್ ಟಬ್ ಇದೆ, ಹಾಗೆಯೇ ಒಂದು ಸಿಂಕ್ ಇದೆ, ಒಂದು ಮಿರರ್ ಇದೆ. ಸೊ ಇಷ್ಟು ಬಂದು ಒಂದು ಬಾತ್ರೂಮ್ ಇರುತ್ತೆ. ಸೊ ಹಂಗೆ ಮುಂದೆ ಬಂದರೆ ಈ ಕಡೆ ಬರ್ತಿದೆ ಬೈ ಕಡೆ ಫ್ರೆಂಡ್ಸ್. ಹಾಗೆ ಇದು ಬಾತ್ರೂಮ್ ಆದಮೇಲೆ ನೆಕ್ಸ್ಟ್ ಬಂದು ಒಂದು ಟಾಯ್ಲೆಟ್ ಇದೆ. ಕಾಣಿಸ್ತಾ ಜೊತೆದು ಒಂದು ಟಾಯ್ಲೆಟ್ ಇದೆ. ಬೈ ಕಡೆ ನಡಿ. ನೆಕ್ಸ್ಟ್ ಈಗ ಬಂದರೆ ಈ ಥರ ಒಂದು ಸ್ಮಾಲ್ ಕಿಚನ್, ಏನಂತಾರಲ್ಲ ಸ್ಮಾಲ್ ಕಿಚನ್ ಇದೆ. ಸೊ ಕಿಚನಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಮಾಮೂಲಿ ಗ್ಯಾಸ್ ಸ್ಟವ್ ಇದೆ. ಸೊ ನಾವೇನಾದರೂ ಇಲ್ಲಿ ಸ್ಟೇ ಆಗಿರ್ತೀವಲ್ಲ, ಏನಾದ್ರು ಫುಡ್ ಕೂಡ ಮಾಡ್ಕೊಬೋದು. ಮತ್ತು ಇಲ್ಲಿ ಕಾಫಿ ಕಪ್ಸ್ ಆಗಿರ್ಬೋದು, ಬೌಲ್ಸು, ಪ್ಲೇಟ್ಸು, ಹಾಗೆ ಸ್ಪೂನ್ಗಳು ಕೂಡ ಇದೆ. ಸೊ ಮಾಮೂಲಿ ಇದೆಲ್ಲ ಅವರೇ ಕೊಟ್ಟಿರೋದೇನೆ, ಡಿಶ್ ವಾಷರು ಮತ್ತು ಆ ಥರದ್ದೆಲ್ಲ. ಹಾಗೆ ಇಲ್ಲೂ ಕೂಡ ಸ್ವಲ್ಪ ಪಾತ್ರೆಗಳನ್ನ ಕೊಟ್ಟಿರ್ತಾರೆ. ಒಂದಿಷ್ಟು ಬೇಸಿಕ್ ಕುಕ್ ಮಾಡ್ಕೊಳ್ಳೋಕ್ಕೆ ಏನು ಬೇಕೋ ಅದನ್ನು ಕೊಟ್ಟಿರ್ತಾರೆ. ಅದು ಬಿಟ್ಟರೆ ಈ ಕಡೆ ಬಂದರೆ ಇದು ಗಾರ್ಬೇಜು ಹಾಕುವಂಥದ್ದು. ಮಾಮೂಲಿ ಬಾಟಲ್ ಸಪ್ರೇಟು, ಪೇಪರ್ ರೀಸೈಕಲ್ ಮಾಡೋಂಥವಲ್ಲ. ಸೊ ಈ ಥರ ಸಪ್ರೇಟ್ ಗಾರ್ಬೇಜ್ ಬಾಕ್ಸ್ಗಳು ಕೊಟ್ಟಿರ್ತಾರೆ. ಕಡೆ ಬಂದರೆ ಕಿಚನ್ ಬಿಟ್ಟರೆ ಈ ಕಡೆ ಕಿಚನಿಂದ ಹಿಂಗೆ ಟರ್ನ್ ಆದರೆ ಒಂದು ಫ್ರಿಡ್ಜ್ ಇದೆ ನೋಡಿ. ಸೊ ನಾವು ಕಾಫಿ ಒಂದು ಮಾಡ್ಕೊತಾ ಇದ್ವಿ, ಇನ್ನೇನು ಮಾಡ್ಕೊತಿರ್ಲಿಲ್ಲ, ಹೊರಗಡೆ ಫುಡ್ ಎಲ್ಲ ತಿನ್ಕೋತಾ ಇದ್ವಿ. ಫ್ರಿಡ್ಜ್ ಇದೆ ಈ ಥರ. ಹಾಗೆಯೇ ಒಂದು ಓವೆನ್ ಕೂಡ ಇದೆ. ಹಾಗೆಯೇ ನೀರು ಕಾಯಿಸ್ಕೊಳ್ಳೋಕ್ಕೊಂದು ಬಾಯ್ಲರ್ ಇದೆ. ಸೊ ಇದೆಲ್ಲ ನಮ್ಮದು. ಇದು ಬಂದು ಅದೇ ಮಾಮೂಲಿ ಹೋಟೆಲಿಗೆ ಬಂದಾಗ ಶಾಂಪೂ, ಕಂಡೀಷ್ನರ್ ಕೊಟ್ಟಿದ್ರು. ಸೊ ಅದೊಂದು ಪ್ಯಾಕ್ ಇದೆ. ಬಿಟ್ಟರೆ ವ್ಯಾಕ್ಯೂಮ್ ಕ್ಲೀನರ್ ಕೂಡ ಇದೆ. ಸೊ ವ್ಯಾಕ್ಯೂಮ್ ಕ್ಲೀನರ್ ಕೂಡ ಇದೆ. ಬಿಟ್ಟರೆ ಒಂದು ವಾಷಿಂಗ್ ಮಷಿನ್ ಇದೆ. ಸೊ ಇವಾಗ ಅಂದರೆ ಟ್ರಿಪ್ಪಿಗೆ ಬರೋರಿಗೆ ಬಟ್ಟೆ ಶಾರ್ಟೇಜ್ ಇರುತ್ತೆ, ಕಂಟೈನರ್ ಶಾರ್ಟೇಜ್ ಇದ್ದರೆ ಅಟ್ಲೀಸ್ಟ್ ಆವಾಗ ಅಲ್ಲಿಂದ ಟ್ರಿಪ್ ಮುಗಿಸ್ಕೊಂಬಂದು ವಾಶ್ ಮಾಡಿಕೊಂಡು ಇಟ್ಕೊಬೋದು, ಒಣಾಕೊಬೋದು. ಡ್ರೈಯರ್ ಕೂಡ ಇದೆ. ಸೊ ಒಣಗಬೇಕು ಅನ್ನೋಕ್ಕೆ ಟೈಮ್ ಏನು ಕಾಯಂಗಿಲ್ಲ. ಸೊ ಏನಂತಾರಲ್ಲ ಡ್ರೈಯರ್ ಕೂಡ ಇರುತ್ತೆ. ಸೊ ಈ ಥರ ಚಿಕ್ಕದಾಗಿ ಒಂದು ವಾಷಿಂಗ್ ಮಿಷಿನ್ ಕೂಡ ಇಟ್ಟಿರ್ತಾರೆ. ಇಲ್ಲಿ ಸೋಫಾ ಇದೆ. ಸೊ ಇಲ್ಲಿ ಸೋಫಾ ಇರ್ಬೋದು, ಒಂದು ಸ್ಮಾಲ್ ಟಿಪಾಯ್ ಇದೆ. ಹಾಗೆಯೇ ಈ ಕಡೆ ಬಚ್ಚಿತ್ತು. ಹಾಗೆಯೇ ಇಲ್ಲೊಂದು ವಾರ್ಡ್ರೂಬ್ ಇದೆ ನೋಡಿ. ಸೊ ವಾರ್ಡ್ರೂಬಲ್ಲಿ ಏನಿದೆ, ಎಕ್ಸ್ಟ್ರಾ ಬೆಡ್ಗಳಾಗಿರ್ಬೋದು, ಎಕ್ಸ್ಟ್ರಾ ಪಿಲ್ಲೋಗಳಾಗಿರ್ಬೋದು, ಸುಮಾರು ಎಕ್ಸ್ಟ್ರಾ ಬೆಡ್ಸು, ಪಿಲ್ಲೋಗಳೆಲ್ಲ ಕೊಟ್ಟಿರ್ತಾರೆ. ಹಾಗೆಯೇ ನಾವು ಎಷ್ಟು ದಿನ ಸ್ಟೇ ಆಗ್ತೀವಿ ಅಂತ ಹೇಳಿರ್ತೀವಿ ಅಷ್ಟು ಬೆಡ್ಶೀಟ್ಗಳು ಚೇಂಜ್ ಮಾಡ್ಕೊಳ್ಳೋಕ್ಕೆ ನಾವೇನೆ ಬೆಡ್ಶೀಟು, ಪಿಲ್ಲೋ ಕವರ್ಸ್ಗಳು ಈ ಥರದ್ದೆಲ್ಲ ಕೊಟ್ಟಿರ್ತಾರೆ. ಬಿಡು. ಹಾಗೆ ಹೇರ್ ಡ್ರೈಯರ್ ಕೂಡ ಕೊಟ್ಟಿದ್ರು. ಸೊ ಏರ್ ಡ್ರೈಯರ್ ನಾನು ಇನ್ನೂ ಮಾಡ್ಕೊಂಡಿಲ್ಲ. ಒಂದು ಏರ್ ಡ್ರೈಯರ್ ಕೂಡ ಇಟ್ಟಿದ್ರು. ಸೊ ಅದು ಬಿಟ್ಟರೆ ಹಿಂಗೆ ಬಾ, ಈ ಕಡೆ ಇಲ್ಲಿಗೆ ಇಶಿತಾ ಓಪನ್ ಮಾಡಬೇಡ. ಇಲ್ಲಿ ಮ್ಯಾನ್ಯುಯಲ್ ಬುಕ್ ಕೊಟ್ಟಿರ್ತಾರೆ. ಏನಂದರೆ ಇದು ಒಂದು ನಿಮಿಷ ಇರು. ನಾವು ಏನು ಹೋಟೆಲ್ ಬುಕ್ ಮಾಡ್ಕೊಂಡಿರ್ತೀವಿ ಆಯ್ತಾ,
ಆನ್ಲೈನಲ್ಲಿ ಏನು ಬುಕ್ ಮಾಡ್ಕೊಂಡಿರ್ತೀವಿ, ಜಸ್ಟ್ ಅಂದರೆ ನಾವು ಹೋಟೆಲ್ ಮಾಮೂಲಿ ಬರ್ತೀವಿ. ಸೊ ಬಂದ ತಕ್ಷಣ ಅಲ್ಲಿ ಒಂದು ನಮಗೆ ಬುಕ್ ಮಾಡಿದಾಗ ಒಂದು ಪಾಸ್ವರ್ಡ್ ಥರ ಕೊಟ್ಟಿರ್ತಾರೆ ಸೀಕ್ರೆಟಾಗಿ. ಸೊ ಅದನ್ನು ಟೈಪ್ ಮಾಡಿದ್ರೆ ಅಲ್ಲೊಂದು ಕೆಳಗಡೆ ಮೇನ್ ಡೋರ್ ಓಪನ್ ರೂಮ್ದಲ್ಲ, ಕೆಳಗಡೆ ಮೇನ್ ಡೋರ್ ಓಪನ್ ಆಗುತ್ತೆ. ಸೊ ಆ ಪಾಸ್ವರ್ಡ್ನ ಎಂಟರ್ ಮಾಡಿದ್ರೆ ಕೆಳಗಡೆದು ಮೇನ್ ಡೋರ್ ಓಪನ್ ಆಗುತ್ತೆ. ಸೊ ಅದರಿಂದ ನೆಕ್ಸ್ಟ್ ಬಂದು ಇದು ಮೇನ್ ಡೋರ್ದು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ. ಸೊ ಮೇನ್ ಡೋರಲ್ಲಿ ಈ ಥರ ಒಂದು ಲಾಕರ್ ಸಿಸ್ಟಮ್ ಇರುತ್ತೆ. ಸೊ ಇಲ್ಲಿಗೂ ಕೂಡ ಒಂದು ಸಪ್ರೇಟ್ ಪಿನ್ನ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಎಂಟರ್ ಮಾಡಿದ್ರಷ್ಟೇ ಆ ಒಂದು ರೂಮ್ ಡೋರ್ ಕೂಡ ಓಪನ್ ಆಗುತ್ತೆ. ಸಪ್ರೇಟ್ ಪಿನ್ ನೋಡಿದಾಗ ಆ ಬಾಕ್ಸ್ ಒಳಗಡೆ ಒಂದು ಕೀ ಇರುತ್ತೆ. ಸೊ ಲಾಕ್ ಓಪನ್ ಆದ ತಕ್ಷಣ ಕೀ ಬರುತ್ತೆ. ಸೊ ಕೀ ತಗೊಂಡು ರೂಮ್ ಬಾಗಿಲು ಓಪನ್ ಮಾಡ್ಕೊಳ್ಳೋವಂಥದ್ದು. ಅದು ಬಿಟ್ಟರೆ ಅಷ್ಟು ನೋಡಿ ಈ ರೀತಿ ಇರುತ್ತೆ, ಕಾಣಿಸ್ತಾ ಇದೆಯಾ? ಸೊ ನಾವು ಪಿನ್ ಹೊಡೆದಾಗ ಈ ರೀತಿ ಕೀ ಇರುತ್ತೆ ಒಳಗಡೆ. ಸೊ ಈ ಥರ ಕೀ ತೊಗೊಂಡು ನಾವು ರೂಮ್ ಡೋರ್ನ ಓಪನ್ ಮಾಡ್ಬೋದು. ಅಷ್ಟು ಬಿಟ್ಟರೆ ಇಲ್ಲೊಂದು ಟಿ ವಿ ಜಿತು ಟಿ ವಿ ಇದೆ. ಮಾಮೂಲಿ ಇಲ್ಲೊಂದು ಬೆಡ್ ಇದೆ, ಮಾಮೂಲಿ AC ಇದೆ. ಇದು ಬಿಟ್ಟರೆ ಬಾಲ್ಕನಿ ಇದೆ ಇಲ್ಲಿ. ಬಾ ಅಲ್ಲೇ. ಸೊ ಇಲ್ಲೊಂದು ಬಾಲ್ಕನಿ ಇದೆ, ಬಟ್ಟೆಗಳು ಬೇಕಾದ್ರೂ ಒಣಕೊಬೋದು ನಾವು ವಾಶ್ ಮಾಡಿಕೊಂಡು. ಸೊ ಅದು ಬಿಟ್ಟರೆ ಇಷ್ಟು ಬಾಲ್ಕನಿ ಇದೆ ಅಷ್ಟೇ. ಸೊ ಅಷ್ಟೇ, ಇನ್ನೇನು ಹೇಳೋದು.